ಇವತ್ತು ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರಿಸಲಿದೆ. ಗ್ರಹಣ ಯಾವ ಸಮಯದಲ್ಲಿ ಆಗತ್ತೆ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ಗೆ ವಿಜ್ಞಾನಿ ಗುರುಪ್ರಸಾದ್ ಹೇಳಿದ್ದಾರೆ. ಆದಿತ್ಯ L1 ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದು ಸೂರ್ಯನ ಹೊರ ವಾತಾವರಣವನ್ನ ನಿರಂತರವಾಗಿ ಅಧ್ಯಯನ ಮಾಡಲಾಗ್ತಾ ಇದೆ. ಇಸ್ರೋ ಜೊತೆಗೆ ನಾಸಾ ಕೂಡ ಸೂರ್ಯನ ಅಧ್ಯಯನ ಮಾಡ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲೇ ಒಂದು ಉಪಗ್ರಹ ಅಥವಾ ಅಂತರಿಕ್ಷ ನೌಕೆ ಮಾದರಿ ಕಾಣಿಸ್ತಾ ಇದೆ. ಆದಿತ್ಯ L1 ಅಥವಾ ಆದಿತ್ಯ L1 ಅನ್ನುವಂಥದ್ದು. ಇದು ಭಾರತದಲ್ಲೇ ನಿರ್ಮಾಣವಾಗಿ ಯೋಜಿಸಿ ರೂಪಿಸಿ ನಿರ್ಮಿಸಲ್ಪಟ್ಟು ಭಾರತದ PSLVಯಿಂದನೇ ಉಡಾಯಿಸಲ್ಪಟ್ಟು ಇವಾಗ ಇದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ಸೂರ್ಯನನ್ನು ನಿರಂತರವಾಗಿ ಅಭ್ಯಸಿಸ್ತಾ ಇದೆ. ಇದರಲ್ಲಿರುವಂತಹ ಒಂದು ಉಪಕರಣ ಇಲ್ಲೇ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಭಾರತೀಯ ಖಭೌತ ಮಂದಿರ ಅಂತ ಏನು ಹೇಳ್ತೀವಿ, ಇಲ್ಲೇ ಇದರ ಹತ್ರ ಹೊಸೂರು ರಸ್ತೆ ಹತ್ತಿರ ಇದೆ, ಕೋರಮಂಗಲದಲ್ಲಿ. ಅವರು ನಿರ್ಮಿಸಿರುವಂತಹ ಒಂದು ಸಾಧನ ಈ ಅಂತರಿಕ್ಷ ನೌಕೆನಲ್ಲಿರೋದು, ಅದು ಕೃತಕವಾಗಿ ಸೂರ್ಯನ ಗ್ರಹಣವನ್ನು ನಿರಂತರವಾಗಿ ಉಂಟು ಮಾಡಿ ತಾನು ಸೂರ್ಯನ ಒಳ ವಾತಾವರಣ, ಹೊರ ವಾತಾವರಣ, ಕರೋನಾ ಇವನ್ನೆಲ್ಲ ನಿರಂತರವಾಗಿ, ಅದರಲ್ಲೂ ಹೊರ ವಾತಾವರಣ, ಈ ಒಳ ವಾತಾವರಣ ಅಲ್ಲ, ಬರೀ ಹೊರ ವಾತಾವರಣವನ್ನು ಬಹಳ ನಿರಂತರವಾಗಿ ಅಧ್ಯಯನ ಮಾಡ್ತಾಯಿದೆ. ನೋಡಿ, ನಮ್ಮ ಭಾರತೀಯ ಅದೇ ರೀತಿ ನಾಸಾ ಕೂಡ ಈ ಥರ ಉಪಕರಣಗಳನ್ನು ಉಡಾಯಿಸಿದೆ. ಹೀಗಾಗಿ ನೀವು ಭೂಮಿಯ ಮೇಲಿಂದಾನೇ ಇವಾಗ ಸೂರ್ಯನ ಹೊರ ವಾತಾವರಣ ಕರೋನಾನ ಅಭ್ಯಸಿಸಬೇಕು ಅಂದರೆ ನೀವು ಸೂರ್ಯಗ್ರಹಣಕ್ಕೆ ಕಾಯಬೇಕು ಅಂತಿಲ್ಲ. ಕರೋನೋಗ್ರಾಫ್ ಅನ್ನುವಂತಹ ಒಂದು ಉಪಗ್ರಹವೊಂದರಲ್ಲಿ ಅಳವಡಿಸುವ ಮೂಲಕ ನೀವು ಸೂರ್ಯನ ಪ್ರಭಾಗೋಲ ಏನಿದೆ ಅಥವಾ ಅದರಿಂದ ಬರುವಂತಹ ಬೆಳಕನ್ನು ಮರೆ ಮಾಡಿ ಸೂರ್ಯನ ಹೊರ ವಾತಾವರಣವಾದ ಕರೋನಾನ ಅಭ್ಯಸಿಸಬಹುದು ಕೃತಕ ವಿಧಾನದ ಮೂಲಕ.